ಅಬ್ಬಬ್ಬಾ, ಅಂತೂ ಇಂತೂ ಬಂದೆ ನಾನು ಲೈವು. ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಇದು ದುಂದುಬಿಯ ಇವತ್ತಿನ ಕಾರ್ಯಕ್ರಮ. ಇವತ್ತು ನಿಮಗೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾವಗ್ಯಾನ್ಸಾ, ಸ್ವಲ್ಪ ಮ್ಯೂಸಿಕಲ್ ಆಗಿರಲಿ, ಜೊತೆಗೆ ಎಲ್ಲರೂ ಈ ಎಪಿಸೋಡ್ ಅನ್ನೋದಕ್ಕಿಂತ ಈ ಸೀಸನ್ ಬಿಗ್ ಬಾಸ್ ನೋಡಿದ್ದೀರಾ ಅನ್ಕೋತೀನಿ. ನಮ್ಮ ಮಂಜು ಪಾವಗಡನ್ನು ನೋಡಿರ್ತೀರಿ. ಮಂಜು ಪಾವಗಡನ ವಿಷಯ ಅಂತ ಬಂದಾಗ ನಮಗೆ ಮನಸ್ಸಲ್ಲಿ ಅನ್ಸೋದೇನು ಅಂದರೆ, ಅವ್ರ ತಂದೆ ಮಾತಾಡಿದ ಮಾತುಗಳು ನಮ್ಮ ಮನಸ್ಸಿಗೆ ತುಂಬ ಚೆನ್ನಾಗಿ ನಾಟುತ್ತೆ. ಏನಂದರೆ, ಕೆಸರಿನಲ್ಲೇ ಕಮಲ ಹುಟ್ಟೋದು ಅಂತ, ಆ ಕಮಲ ದೇವರ ಪಾದ ಸೇರುತ್ತೆ ಅಂತ. ಟ್ಯಾಲೆಂಟ್ ಅಂತ ಬಂದಾಗ, ಟ್ಯಾಲೆಂಟ್ ವಿಚಾರಕ್ಕೆ ಅಂತ ಬಂದಾಗ, ಯಾವ ಜಾತಿ, ಯಾವ ಮತ, ಯಾವ ರೀತಿ, ಯಾವ ಬಣ್ಣ ಏನೂ ಕೌಂಟ್ ಆಗೋದಿಲ್ಲ. ಕೌಂಟ್ ಆಗೋದು ಒಂದೇ, ಹೌ ಟ್ಯಾಲೆಂಟೆಡ್ ಯು ಆರ್ ಅಂತ. ನಾನು ನಿಮಗೆ ಪರಿಚಯಿಸ್ತಿರ್ತಕ್ಕಂತಹ ವ್ಯಕ್ತಿ, ಅವ್ರ ಮನೆಗೆ ಬಂದಿದ್ದೀನಿ. ಯಾಕೆಂದರೆ ಅವರ ಇನ್ಸ್ಟ್ರೂಮೆಂಟ್ಸು ಅಷ್ಟು ಚೆನ್ನಾಗಿದೆ. ಹಾಗೆ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರು ತೋರಿಸುವಂತಹ ಶ್ರದ್ಧೆ ಅವ್ರನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ ಅಂತಂದರೆ, ಇಟ್ ವಿಲ್ ಬಿ ಅ ವೆರಿ ಬಿಗ್ ಸರ್ಪ್ರೈಸ್ ಟು ಆಲ್ ಆಫ್ ಯು. ಹಿ ಈಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಮ್ಯೂಸಿಷಿಯನ್. ಇಲ್ಲೊಂದು ಕರಪತ್ರ ಅಥವಾ ನ್ಯೂಸ್ ಪೇಪರ್ ಕವರೇಜ್ ಇದೆ. ಏನಂತ ಹೇಳುತ್ತೆ ಅದು ಅಂತಂದರೆ, ಜುಂಜಪ್ಪ ಮಂಟೇಸ್ವಾಮಿ ಹಾದಿಯಲ್ಲಿ ಅಂತ ಪ್ರಾರಂಭ ಮಾಡ್ತಾರೆ. ಅದನ್ನು ನಾನು ತಿರುಗಿಸ್ತಾ ಇದ್ದೀನಿ ಕ್ಯಾಮ್ರಾನ. ಇಲ್ಲಿ ಕೆಲವು ಅವರ ಪೋಸ್ಟರ್ಸ್ ಇದೆ ನೋಡಿ. ಇದೆಲ್ಲ ನೋಡಿದ ತಕ್ಷಣ ನೀವು ಗೆಸ್ ಮಾಡ್ತೀರಾ ಅನ್ಕೋತೀನಿ ಯಾರಿರ್ಬೋದು ಅಂತ. ಕಷ್ಟ ಆಗ್ಬೋದು ಮೋಸ್ಟ್ಲಿ, ನಿಮಗೆ ಅಷ್ಟಾಗಿ ಸಿಕ್ಕಿಲ್ಲ ಅನ್ಕೋತೀನಿ. ನಮ್ಮ ಇಂಟರ್ನ್ಯಾಷನಲ್ ಅಕ್ಲೇಮ್ಡ್ gentleman here. He is none other than ಬಾಲು ಜಂಬೆ. ಓಕೆ, ನಾನು ಪ್ರೀತಿಯಿಂದ ಅವರನ್ನು ಜಂಬೆ ಬಾಲು ಅಂತ ಕರಿತೀನಿ. ಯಾಕೆ ಅಂತಂದರೆ, ನಾನು ಒಮ್ಮೆ ಅವರ ಕಾರ್ಯಕ್ರಮಕ್ಕೆ ಸುಮ್ಮನೆ ಹಾಗೆ ನಾನು ರಿಲ್ಯಾಕ್ಸೇಷನಲ್ಲಿದ್ದೆ ಅಂತ ಹೋದೆ. ಬಿಲೀವ್ ಮೀ ಫ್ರೆಂಡ್ಸ್, ನನಗಾದ ಮ್ಯೂಸಿಕಲ್ ಟ್ರೀಟ್ ಇದೆಯಲ್ಲ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದರೂ ಓಡ್ತಾ ಇರ್ತೀನಿ ನೋಡೋಕ್ಕೆ ಅಂತ. ಮತ್ತು ಈ ಚುಪಾರುಸ್ತು ಹೆಂಗೆ ಅಂತಂದರೆ, ಸದ್ದಿಲ್ಲದೆ ಕೆಲಸ ಮಾಡ್ತಾರೆ. ನಿಮಗೆ ಕೋಲು ಬಸವ ಗೊತ್ತಲ್ಲ, ಕೋಲೆ ಬಸವ ಅಂತಾರೆ ಅನಿಸುತ್ತೆ. ಬಾಲು ಅದನ್ನು ಕೋಲೆ ಬಸವ ಅನ್ನೋ ಜನಾಂಗದವರನ್ನು ಈ ನಡುವೆ ಎಷ್ಟು ಚೆನ್ನಾಗಿ ಮಾತಾಡಿಸಿ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಕೋವಿಡ್ನಲ್ಲಿದ್ದಂಥ ಪರಿಸ್ಥಿತಿಯನ್ನು ದೂರ ಮಾಡಲಿಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋರಂತೆ. ಇವತ್ತು ಮಾತು ಕಡಿಮೆ, ಮ್ಯೂಸಿಕ್ ಜಾಸ್ತಿ. ಹೇಗೆ ಚಿಕ್ಕ ಹುಡುಗನಿಂದ ಸಂಪೂರ್ಣವಾಗಿ ಶ್ರದ್ಧೆ ಇಟ್ಟು ಅವ್ರೇನು ಜಂಬೆ ಅನ್ನೋ ಒಂದು ವಾದ್ಯವನ್ನು ಕಲ್ತರು ಅಂತ ಅವ್ರ ಬಾಯಿಂದನೇ ಕೇಳೋಣ. ಸ್ಟ್ರೇಟ್ ಅವೇ, ನಾನು ನನ್ನ ಮನೆಯಿಂದ ಕೂತ್ಕೊಂಡು ಅವ್ರನ್ನ ಕನೆಕ್ಟ್ ತಗೊಂಡಿಲ್ಲ. ಸ್ಟ್ರೇಟ್ ಅವೇ ಅವರ ಮ್ಯೂಸಿಕ್ ಏನು ಪೂಜಾ ರೂಮ್ ಅಂತ ಹೇಳಬೇಕು ನಾನು. ಯಾಕೆ ಅಂದರೆ, ಪ್ರತಿಯೊಂದು ಅದನ್ನು ತೋರಿಸ್ತೀನಿ ನಿಮಗೆ, ಪ್ರತಿಯೊಂದು ಹೇಗಿದೆ ಇವರಲ್ಲಿ ಅಂತ. ಇಲ್ಲಿ ಅವರ ಕೀಬೋರ್ಡ್ ಇದ್ದರೆ, ಇಲ್ಲೆಲ್ಲ ಜಂಬೆಗಳು ತುಂಬ ಇರ್ತವಿಲ್ಲಿ. ಏನಂದರೆ, ಕಲಿಯೋರಿಗೆ ಆಸಕ್ತಿ ಇರೋರಿಗೆ ಬಹಳ ಚೆನ್ನಾಗಿ ತುಂಬಾ ವಿಶೇಷವಾಗಿ ಕಂಡುಬರುವಂತಹ ವಾದ್ಯದ ವೃಂದನೇ ಇರುತ್ತಿಲ್ಲಿ. ಇನ್ಫ್ಯಾಕ್ಟ್ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಶೇರ್ ಮಾಡಬೇಕು ಅಂದರೆ, ನನಗೆ ಬಾಲು ಜಂಬೆ ಮೇಲೆ ಅಪಾರವಾದಂಥ ವಿಶ್ವಾಸ. ಯಾಕೆ, ಒಂದು ಸರ್ತಿ ನಾನು ಬರ್ಡೇ ಸೆಲೆಬ್ರೇಷನ್ಸಲ್ಲಿದ್ದೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಸಂಬಡಿ ಲೈಕ್ ದಿಸ್. ಮ್ಯೂಸಿಕಲ್ ವಿಶಸ್ ಬರುತ್ತೆ ನನಗೆ ಅಂತ. ಆ ವಿಶ್ ಹೇಗೆ ಬಂತು ಅಂತಂದರೆ, ಎಂಟೈರ್ ಟೀಮ್, ಭೂಮ್ತಾಯಿ ಬಳಗ ಅಂತ ಕರೀತಾರೆ ಅವ್ರನ್ನವ್ರೆ. ಓಕೆ, ಇಂಡಿಯನ್ ಫೋಕ್ ಬ್ಯಾಂಡ್ ಪ್ಲಸ್ ಭೂಮ್ತಾಯಿ ಬಳಗ ಅಂತ ಹೇಳ್ತಾರೆ. ಅದರಲ್ಲಿ ಅವರೆಲ್ಲ ಸೇರಿಕೊಂಡು ಆಡಿಯೋ ಮೂಲಕ ನನಗೆ ವಿಶಸ್ ಕಳಿಸ್ತಾ ಇದ್ದಾರೆ, ಬರ್ಡೇ ವಿಶಸ್ಸು. ಅದು ಒಂದು ಸ್ಪೆಷಲ್ ಅನಿಸ್ತು. ಇನ್ನೂ ಒಂದು ಮನಸ್ಸಿಗೆ ನಾಟಿದಂಥ ವಿಚಾರ. ಯಾಕೆ ಅಂದರೆ, ನಾನು ಆಗಲೇ ಹೇಳಿದೆ, ಯಾರನ್ನೋ ಎಲ್ಲೋ ಕೂರಿಸಿ, ಯಾರನ್ನೋ ಹೈಪ್ ಕೊಟ್ಟು, ಎಲ್ಲಿಂದನೋ ಎಲ್ಲಿಗೋ ದೊಡ್ಡ ವಿದ್ವಾಂಸರು ಅನ್ನೋ ಲೆಕ್ಕದಲ್ಲಿ ನೋಡೋ ಜನಗಳ ಮಧ್ಯೆ ಇಲ್ಲಿ ನಮ್ಮ ಬಾಲು ಏನು ಮಾಡ್ತಾರೆ, ಹಿ ಗೋಸ್ ಟು ಜಪಾನ್ನಲ್ಲಿ ಜಂಬೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಜೊತೆಗೆ
ನಮ್ಮ ಭಾರತ ದೇಶದ್ದು ಎಸ್ಪೆಷಲಿ ಕನ್ನಡದಲ್ಲಿ ಒಂದು ಸಾಂಗ್ ಹಾಡಿಸ್ತಾರೆ ಅಲ್ಲಿ ಜಾಪನೀಸ್ಗೆ. ಅದರ ಲೈವ್ನೆಲ್ಲ ನೋಡಿ ಭಾಳ ಖುಷಿ ಪಟ್ಟಂಥದ್ದು ನಾವು. ಏನಾಗ್ತಿದೆ ಅಂತಂದರೆ ಇವತ್ತಿನ ಪ್ರಪಂಚದಲ್ಲಿ ನಾವೇನು ಸಾಧಿಸ್ತೀವಿ, ನಾವೇನು ಮಾಡ್ತೀವಿ ಅನ್ನೋದು ಜಗಜ್ಜಾಹೀರ ಆಗಬೇಕು ಅನ್ನೋದೇನಲ್ಲ. ನಾವು ಮಾಡ್ತಿರೋ ಕೆಲಸದಲ್ಲಿ ಇರುವಂತಹ ಶ್ರದ್ಧೆ, ಭಕ್ತಿ, ಅದನ್ನು ಮುನ್ನಡೆಸ್ಕೊಳ್ತಾ ಹೋದರೆ ಅಷ್ಟೇ ಸಾಕು ಅನಿಸುತ್ತೆ. ಕರ್ನಾಟಕ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಸಾಕಷ್ಟು ಪ್ರಶಸ್ತಿಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ನಾನು ತುಂಬ ಮಾತಾಡ್ತಾ ಹೋಗಲ್ಲ. ಖಂಡಿತ ಓವರ್ ಟು ಬಾಲು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಸ್ಟ್ರೇಟ್ ಅವೇ ಟು ಅ ಮ್ಯೂಸಿಕಲ್ ಎಕ್ಸ್ಟ್ರಾವಗ್ಯಾನ್ಸಾ. ಓವರ್ ಟು ಬಾಲು ಪ್ಲೀಸ್. ಬಾಲು, ನಿಮ್ಮದು ಈ ದಿನ ನಿಮ್ಮದು. ಆದರೆ ನಾನು ನಿಮ್ಮ ಪಕ್ಕಕ್ಕೆ ಬರೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಬ್ರೈಟ್ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇ ಬರ್ತೀನಿ, ಅಥವಾ ನೀವು ಬನ್ನಿ, ಪರವಾಗಿಲ್ಲ. ಓಕೆ, ಬನ್ನಿ. ಹಾಂ, ತಗೊಳ್ಳೋಣ, ಸ್ಟ್ರೇಟ್ ಅವೇ ತಗೊಳ್ಳೋಣ. ಎಸ್ ಬಾಲು, ನಿಮ್ಮದೇ. ಎಲ್ರಿಗೂ ನಮಸ್ಕಾರ ಮೇಡಮ್. ನನ್ನ ಬಗ್ಗೆ ಅಂತಂದರೆ ಮೂಲ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮದು ಸಣ್ಣಹಳ್ಳಿ, ನಾಲ್ಕರನಹಳ್ಳಿ ಅಂಥೇಳಿ, ಓಕೆ, ಪೋಷಟಳ್ಳಿ ಗ್ರಾಮ ಪಂಚಾಯತಿ. ನಮ್ಮದೊಂದು ಜರ್ನಿ ಸ್ಟಾರ್ಟ್ ಆಯಿತು. ಗ್ರೇಟ್. ಸೊ ಹಾಗಾಗಿ ಇವತ್ತು ಜಂಬೆ ಕಲಿಯಬೇಕಾದ್ರೆ ಮುಖ್ಯವಾಗಿ ನನ್ನ ಗುರುಗಳಾದ ಜಾನ್ ದೇವರಾಜ್ ಅವರು ತುಂಬ ದೊಡ್ಡ ಪಾತ್ರ ಇದೆ. ಹಾಗೆ ಸುಮಾರು ಜನ ನಮ್ಮ ಕರ್ನಾಟಕದಲ್ಲಿ ನಾವು ಬೆಳಿಬೇಕಾದಾಗ ಎಷ್ಟೋ ಜನ, ತುಂಬ ಜನ ಪ್ರೀತಿ ಚಪ್ಪಾಳೆಗಳನ್ನು ಕೊಟ್ಟು ನಮ್ಮನ್ನು ಮುಂದುವರ್ಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮೇಡಮ್, ಏನಕ್ಕಂದ್ರೆ ನಾವು ಜನತೆಗೆ ಏನು ಹೇಳ್ಬೇಕಂತಂದರೆ, ಇದು ಒಂದು ಸಾಂಸ್ಕೃತಿಕ ಏನು ನಾವು ಒಂದು ಕಲ್ಚರಲ್ ಆಗಿ ಬೆಳೆದಿದ್ದೀವೋ ಅದನ್ನು ಇನ್ನೂ ಮುಂದೆತ್ಕೊಂಡು ಹೋಗಿ ಮುಂದೆ ಇರಬೇಕನ್ನೋದೇ ನಮ್ಮ ಆಸೆ. ಓಕೆ, ಇಲ್ಲಿ ನನ್ಗನ್ಸೋದೇನೆಂದರೆ ಬಾಲು ಅವರ ಸಂಗೀತದ ಸೊಗಡು ಎಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂದರೆ, ಜೂನಿಯರ್ ಅಂತನೋ ಅಥವಾ ಕಾಂಪಿಟೇಟರ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಾವು ಸಾಮಾನ್ಯವಾಗಿ ಈ ನಮ್ಮ ರಘು ದೀಕ್ಷಿತ್ ಅವ್ರನ್ನ ನೋಡ್ತಿರ್ತೀವಿ. ನಮ್ಮ ಬಾಲು ಜಂಬೆ ಅವ್ರನ್ನ ನೋಡಿ ಹೇಗಿರುತ್ತೆ ಅನ್ನೋದು ಒಂದು ಪರಿಚಯ ನಿಮ್ಗಾಗತ್ತೆ. ಶುರು ಮಾಡೋಣವೇ? ರೆಡಿ ಇದ್ದೀರಾ ಕೇಳಲಿಕ್ಕೆ? ಓವರ್ ಟು ಬಾಲು ಫಾರ್ ಯುವರ್ ಮ್ಯೂಸಿಕ್. ಮೇಡಮ್, ಇದೊಂದು ಇನ್ಸ್ಟ್ರೂಮೆಂಟ್ ಪರಿಚಯ ಮಾಡಿಸ್ತೀನಿ. ಓಕೆ ಓಕೆ ಓಕೆ. ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಬೆಲ್ಲಿ ಡ್ಯಾನ್ಸ್ ಅಂತೇಳಿ. ಬೆಲ್ಲಿ ಡ್ಯಾನ್ಸ್. ಓಕೆ ಓಕೆ. ಈಗ ನಮ್ಮಲ್ಲಿ ಈಗ ಟಪ್ಪಂಗುಚ ಹೆಂಗಿರುತ್ತೆ, ಈಗ ಟಪ್ಪಂಗುಚದ ತಮಟೆ ನೆನ್ ಬಂದ್ಬಿಡುತ್ತೆ. ಓಕೆ. ಸೊ ಅದೇ ಥರ ಬೆಲ್ಲಿ ಡ್ಯಾನ್ಸ್ ಅನ್ನೋದು ಅದು ಒಂದು ಡ್ಯಾನ್ಸು. ಅದರಲ್ಲಿ ಇದನ್ನ ಪ್ರಮುಖವಾಗಿ ಅದನ್ನ ಪ್ಲೇ ಮಾಡ್ತಾರೆ, ಈ ಡ್ರಮ್ಸ್ನ. ಹೌದು, ದರ್ಬುಕ್ ಅಂತ ಹೇಳಿ ಇನ್ಸ್ಟ್ರೂಮೆಂಟ್. ದರ್ಬುಕ್. ಸೊ ಅದನ್ನು ಒಂದೇ ಒಂದು ಸ್ಮಾಲ್ ಜಲಕ್. ಓಕೆ, ಫ್ರೆಂಡ್ ಮಾಡ್ಬೋದು. ಓಕೆ. ಅನ್ಸುತ್ತೆ ಒಂದೇ ಸರ್ತಿ ಜಲಕ್ ಹೆಂಗಿತ್ತಂದ್ರೆ ಸೂಪರ್ ಜಲಕ್ಕು. ಓಕೆ, ಈ ವಾದನ ಈ ವಾದ್ಯ ಏನಿದೆ ಇದನ್ನ ಒಂದು ನಿಮಿಷ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಈ ವಾದ್ಯದ ಹೆಸರು ಕಾಣಿಸ್ತಿದ್ಯಾ? ಓಕೆ ಓಕೆ, ಅಥವಾ ಹೀಗೆ ತಗೊಳ್ಳ? ಹೀಗೆ ಕಾಣಿಸ್ತಿದ್ಯಾ? ಮೋಸ್ಟ್ಲಿ ಕಾಣಿಸ್ತಿದೆ. ಏನನ್ಸುತ್ತೆ ಅಂದರೆ, ಈ ಥರದ ಒಂದು ಜಲಕ್ನ ನೋಡಿದಾಗ ಎಂಥವ್ರಿಗೂ ಮೈ ನವರಿಳಿಸುವಂತಹ ಒಂದು ವಿಶೇಷತೆ ಅಂತ. ಹೀಗೆ ಒಂದು ಸರ್ತಿ ನಾನು ಬಾಲುವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಮೇಡಮ್, ಬದುಕೋಕೆ ನಾನಾ ರೀತಿ ವಿದ್ಯೆಗಳಿರ್ತದೆ, ನನ್ನ ಏನು ಈ ಬೆರಳುಗಳಿದೆ, ಈ ಬೆರಳುಗಳ ಮೂಲಕ ನನ್ನ ಜೀವನ ಅನ್ನೋದನ್ನು ನಾನು ಪರಿಪಕ್ವತೆ ಪಡಿಬಲ್ಲೆ ಅಂತ ಹೇಳಿದ್ದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೊಂದು ಜಲಕ್ನ ಮತ್ತೊಮ್ಮೆ ಇನ್ನೊಂದ್ಸರಿ ಕೇಳಕ್ಕೆ ಇಷ್ಟಪಡ್ತೀವಿ, ದಯಮಾಡಿ.
ಅನ್ನೋ ಮಟ್ಟಕ್ಕೆ ಅನಿಸಿರ್ಬೇಕು ನಿಮ್ಗೆಲ್ಲರಿಗೂ. ನಂತರದ ವಿಚಾರಕ್ಕೆ ಬರೋಣಂತೆ. ಬಾಲು ಅವರ ಸಾಂಗತ್ಯ ಯಾರ ಜೊತೆಗಿತ್ತು ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ನಾನು ಕಂಡಿರೋಂಗೆ ಜಾನ್ ದೇವರಾಜ್ ಅವರು ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ಇದನ್ನು ಕೇಳಿದ್ದೆ. ಬಟ್ ಈ ಮಟ್ಟಕ್ಕೆ ಇದು ಒಂದು ಸ್ವಾರಸ್ಯಕರವಾದಂತಹ ಸಂಗೀತವಾಗಬಹುದು ಅನ್ನೋದನ್ನು ನಾನು ಕಂಡಿದ್ದು ಕೇಳಿದ್ದು ಬಾಲು ಜಂಬೆ ಅವ್ರ ಮೂಲಕ ಮಾತ್ರ. ಸೊ ಬಾಲು ಅವ್ರಿಗೆ ನನ್ನ ಪ್ರಶ್ನೆ ಏನು ಅಂದರೆ, ಯಾಕೆ ಜಂಬೆಯನ್ನೇ ಆರಿಸ್ಕೊಂಡ್ರಿ, ಯಾಕೆ ಇದನ್ನೇ ನಿಮ್ಮ ಪ್ರೊಫೆಷನ್ ಆಗಿ ತಗೊಂಡ್ರಿ ಅಂತ? ಮೇಡಮ್, ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಯಾಕಂದ್ರೆ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಈಗ ನೋಡಿ, ತಬಲಾ ಬಂದ್ಬಿಟ್ಟು ಪಾಪ್ಯುಲರ್ ಆಗಿದೆ ಇಂಡಿಯಾದಲ್ಲಿ. ಓಕೆ. ಸೊ ನಾವು ಈ ಬೇರೆ ದೇಶ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಕನ್ನಡಕ್ಕೆ, ಕನ್ನಡ ಜನಪದ ಹಾಡುಗಳಿಗೆ ಹೇಗೆ ಬೆಳಗ್ಗೆ ಮಾಡ್ಕೊಬೇಕು ಅಂತ. ಈಗ ವೆಸ್ಟರ್ನ್ ಅಂದ ತಕ್ಷಣ ಫೇಮಸ್ ವೆಸ್ಟರ್ನ್ ಡ್ರಮ್ಸು, ಗಿಟಾರ್ ಎಲ್ಲ ಫೇಮಸ್ಸು. ಒಂದು ಜಂಬೆ ಇನ್ಸ್ಟ್ರೂಮೆಂಟ್ಸ್ನ ಯಾಕೆ ಒಂದು ನಮ್ಮ ಜನಪದ ವಾದ್ಯವಾಗಿ ಪ್ರಯೋಗ ಮಾಡಬಾರ್ದು ಅಂತ. ಈಗ ಎಷ್ಟು ಜನ ಹೇಳ್ತಾರಲ್ವಾ, ಅದು ಬೇರೆ ದೇಶದ್ದು ಅಂತ ಹೇಳ್ಬಿಟ್ಟು. ನೋಡಿ ಮೇಡಮ್, ನಾನು ನಂಬಿರೋದು ಪ್ರಪಂಚದಲ್ಲಿ ಯಾವುದಾದ್ರೂ ಭಾಷೆ ಅಂತಂದರೆ ಅದು ಸಂಗೀತಕ್ಕೆ ಮಾತ್ರ. ನಾನು ಅದನ್ನು ಈಗ ಎಕ್ಸಾಕ್ಟ್ಲಿ. ಸೊ ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಇದ್ರ ಮೇಲೆ ಫೋಕಸ್ ಮಾಡಿದೆ. ಈಗ ಒಂದು ನಾಟಕ ಆಗಿರ್ಬೋದು, ಈಗ ನಮ್ಮ ಕನ್ನಡದ ದೇಶದಲ್ಲಿ ಗೊತ್ತಿಲ್ಲ, ಇದು ಜಂಬೆ ಅಂತ ಗೊತ್ತಿಲ್ಲ. ಲೈಕ್ ಕೇರಳ ಕಡೆ ನೋಡಿದವರೆಲ್ಲ ಚಂಡೆ ಅನ್ಕೊಂತಾರೆ, ಚಂಡೆ ಅನ್ಕೋತಾರೆ. ಇದು ಬಂದ್ಬಿಟ್ಟು ರಿಯಲ್ ಜಂಬೆ ಅಲ್ವಾ. ಬಟ್ ಜಂಬೆ ತೋರಿಸ್ತೀನಿ, ತರ್ಬುಕ ಜಂಬೆ ಇನ್ನೊಂದಿದೆ. ಓಕೆ. ಇದನ್ನ ಏನಂತ ಕರಿತೀರಿ ಅಂತ ಹೇಳಿ? ತರ್ಬುಕ ಮೇಡಮ್, ತರ್ಬುಕ ಅಂತ. ಇದನ್ನ ಸಾಮಾನ್ಯವಾಗಿ ಬೆಲ್ಲಿ ಡ್ಯಾನ್ಸ್ಗೆ ಉಪಯೋಗಿಸುವಂಥದ್ದು. ಓಕೆ, ಫ್ಯಾಂಟಾಸ್ಟಿಕ್. ಇಂಟರ್ನ್ಯಾಷನಲ್ ಅಂತ ಒಂದು ಕನೆಕ್ಟ್ ಆಗೋದಾದ್ರೆ ಅದು ಮ್ಯೂಸಿಕ್ ಇಂದ ಅಂತ ನಾನು ಒಪ್ಕೋತೀನಿ ಮೇಡಮ್. ಇಲ್ಲಿ ಯಾವುದೇ ಜಾತಿ ಧರ್ಮ ಪ್ರತಿಗಳಿಲ್ಲ. ಯಾಕಂತಂದ್ರೆ ನಾನು ಚೀನಾಗೆಲ್ಲ ಹೋದಾಗ, ಜಪಾನ್ಗೆ ಹೋದಾಗ, ಸಿಂಗಾಪುರ್ ಹೋದಾಗ ಇದು ನಾವು ಯಾವ ಇದರಿಂದ ಹೋಗಿಲ್ಲ ನಾನು. ನೋಡಿ ಮೇಡಮ್, ಕಲೆ ಇದ್ದವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಬದುಕಬಹುದು. ನೋ ಬೌಂಡ್ರೀಸ್ ಅಂಡ್ ನೋ ಬೌಂಡ್ರೀಸ್ ಫಾರ್ ಮ್ಯೂಸಿಕ್ ಅಂತ. ಮ್ಯೂಸಿಕ್ ಮೇಡಮ್, ಎಲ್ಲಿ ಬೇಕು. ಅಬ್ಸಲ್ಯೂಟ್ಲಿ ಅಗ್ರಿ. ನನಗೆ ಭಾಷೆ ಬರಲ್ಲ. ಓಕೆ. ಜಪಾನ್ ಹೋದಾಗ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಓಕೆ. ನನಗೆ ಭಾಷೆ ಬರಲ್ಲ. ಭಾಷೆ ಏನು ಗೊತ್ತಾ, ಭಾಷೆನ ಮ್ಯೂಸಿಕಲ್ ಭಾಷೆನೇ ಇಲ್ಲ. ಟೋಟಲಿ ಯಾರಿಗೆ ಜೀವ ಇರುತ್ತೋ ಅವ್ರು ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಜೀವ ಇಲ್ಲದವರು ಅವ್ರು ಬೆಳಗ್ಗೆ ಮ್ಯೂಸಿಕ್ ಮಾಡ್ತೀವಿ ನಾವು ಅಷ್ಟೇ. ವೆರಿ ವೆಲ್ ಸೆಡ್. ಈಗ ಜಂಬೆ ಅವರು ಹೇಳಿದಂಥ ಒಂದು ಸ್ವಾರಸ್ಯಕರವಾದಂಥ ಮಾತನ್ನ ಖಂಡಿತ ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಈಗ ಅವರು ಚೈನಾದಲ್ಲಾಗಿರ್ಬೋದು, ಸಿಂಗಾಪುರಲ್ಲಾಗಿರ್ಬೋದು, ಅಥವಾ ಪ್ಲೇಸ್ ಲೈಕ್ ಜಪಾನ್ ಆಗಿರ್ಬೋದು, ಜನ ಹುಚ್ಚೆದ್ದು ಕುಣಿತಾರೆ. ಕಾರಣ ಏನು? ಆ ಮ್ಯೂಸಿಕ್ಕಿಗೆ ಭಾಷೆ ಆಗಲಿ ಬೌಂಡ್ರೀಸ್ ಆಗಲಿ ಇಲ್ಲ ಅನ್ನೋದೇ ಅವ್ರ ಅರ್ಥ. ಸೊ ಅದು ಖಂಡಿತ ಸರಿಯಾದಂತಹ ಮಾತಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಹಿ ಸೆಡ್ ಒನ್ ಮೋರ್ ಥಿಂಗ್. ನನಗೆ ಜಾಪನೀಸ್ ಭಾಷೆ ಆಗಲಿ ಚೈನೀಸ್ ಭಾಷೆ ಆಗಲಿ ಗೊತ್ತಿಲ್ಲ, ಆದರೆ ನನ್ನ ಭಾಷೆನ ಅವ್ರು ಅರ್ಥಕೋತಾರೆ. ದಟ್ ಈಸ್ ನಥಿಂಗ್ ಬಟ್ ಮ್ಯೂಸಿಕ್ ಅನ್ನೋದು ಎಕ್ಸ್ಟ್ರಾಡಿನರಿ ಅನ್ನಿಸ್ತು. ಮುಂದಕ್ಕೆ ಹೋಗೋಣ. ಓಕೆ. ಎಸ್. ಈಗ ಎಕ್ಸಾಂಪಲ್, ಈಗ ಎಷ್ಟೋ ಜನ ನಮ್ಮ ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ಈಗ ಅವ್ರಿಗೆ ಈ ಇನ್ಸ್ಟ್ರೂಮೆಂಟ್ಸ್ ಏನಂತ ಗೊತ್ತಿಲ್ಲ. ಬಟ್ ಮೇ ಬಿ ನನ್ಗನ್ಸುತ್ತೆ ಅವ್ರು ಮೇ ಬಿ ಅಲ್ಲಿ ಡ್ಯಾನ್ಸ್ ಮಾಡ್ಬೋದು ಅನ್ಸುತ್ತಲ್ವಾ. ಈಗ ಯಾಕಂದ್ರೆ ನಮ್ ನೋಡಕ್ ಅವ್ನು ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಈಗ ಯಾಕಂತಂದ್ರೆ ಈಗ ಎಷ್ಟೋ ಜನ ಪ್ರೇಕ್ಷಕರು ಈಗ ಮೇಡಮ್ ಹೆಂಗಂತಂದ್ರೆ ಮ್ಯೂಸಿಕ್ ಅಂದ್ರೆ ಡ್ಯಾನ್ಸ್, ಡ್ಯಾನ್ಸ್ ಅಂದ್ರೆ ಮ್ಯೂಸಿಕ್. ಎಕ್ಸಾಕ್ಟ್ಲಿ. ಸೊ ಎಷ್ಟೋ ಜನ ನೋಡಿ, ನಿಮ್ಗೆ ಎಷ್ಟೋ ದುಃಖ ಇರಲಿ, ನಿಮ್ಮ ಮ್ಯೂಸಿಕ್ ನೋಡಿದ ತಕ್ಷಣ ನೀವು ನಿಮ್ಮ ಒಂದು ತಾಳ ಆಗ್ತಾ ಇರ್ತೀರ. ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಸತ್ತಾಗಿ ಯಾಕೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅದಕ್ಕೂ ಒಂದು ಇದಿದೆ, ಅರ್ಥ ಇದೆ. ಸತ್ತಾಗಿ ಯಾಕೆ ಭಜನೆ ಮಾಡ್ತಾರೆ, ಸತ್ತಾಗಿ ಯಾಕೆ ಮ್ಯೂಸಿಕ್ ಮಾಡ್ತಾರೆ ಅಂತಂದ್ರೆ ಅವರು ಫ್ಯಾಮಿಲಿಯನ್ನ ಫ್ಯಾಮಿಲಿ ಎಲ್ಲ ಇರ್ತಾರಲ್ವ, ಅವರ ದುಃಖವನ್ನು ಸಂಗೀತ ಮೂಲಕ ಅವ್ರನ್ನ ಪಾರ್ ಮಾಡಕ್ಕೆ ಈಗ ರಿದಮ್ ಪ್ಲೇ ಮಾಡ್ತಾ ಇದ್ರೆ ಅವ್ರ ಗಮನ ಈ ಕಡೆ ಸೆಳಿತೀವಿ. ಜನ ಅನ್ಕೊಂಡ್ರೆ ಸತ್ತಾಗಿ ಡೈವರ್ಟ್ ಮಾಡಕ್ಕೆ ಅದನ್ನಿರೋದು ಮ್ಯೂಸಿಕ್ ಮಾತ್ರ ಶಕ್ತಿ ಇರೋದು ಅಲ್ವಾ. ಸೊ ಅದಕ್ಕೆ ಹೇಳೋದು ಸತ್ತಾಗ ಮ್ಯೂಸಿಕ್, ಬದುಕಿದಾಗ ಮ್ಯೂಸಿಕ್ ಅಂತ. ಈಗ ಹುಟ್ಟಿದ ತಕ್ಷಣ ಮ್ಯೂಸಿಕ್ ಇರುತ್ತೆ, ಸತ್ತಾಗ ಮ್ಯೂಸಿಕ್ ಇರುತ್ತೆ ಖಂಡಿತ ಅಲ್ವಾ. ಸೊ ಮ್ಯೂಸಿಕ್ಗೆ ಅಷ್ಟು ಪವರ್ ಇದೆ ಮೇಡಮ್. ಸೊ ಅದಕ್ಕೆ ದ ಪವರ್ ಆಫ್ ಮ್ಯೂಸಿಕ್ ಇಸ್ ವಾಟ್ ಹಿ ಇಸ್ ಟ್ರೈಂಗ್ ಟು ಟೆಲ್. ಏನಾಗುತ್ತೆ, ಮನುಷ್ಯನಲ್ಲಿ ಹುಟ್ಟುತ್ತಾ ಮತ್ತೆ ಸಾಯೋವರೆಗೂ ಜೊತೆಯಲ್ಲಿ ಎಲ್ಲದರ ಜೊತೆಲಿ ನಿಲ್ಲೋದು ಮ್ಯೂಸಿಕ್ ಮಾತ್ರ, ಅಥವಾ ನಮ್ಮ ಜೊತೆಗೆ ನಿಲ್ಲೋದು ಮ್ಯೂಸಿಕ್ ಮಾತ್ರ. ಮತ್ತು ಹೇಗೆ ಮೈಂಡನ್ನು ಡೈವರ್ಟ್ ಮಾಡ್ತಾ ಹೋಗುತ್ತೆ. ಮೆನಿ ಟೈಮ್ಸ್ ಹೇಳ್ತೀವಲ್ವ, ದೊಡ್ಡ ವಿಚಾರ ಅಥವಾ ದೊಡ್ಡ ವಿಶೇಷತೆಗಳಲ್ಲಿ ನಾವು ಮಾತಾಡಬೇಕಾದ್ರೆ ದಯವಿಟ್ಟು ಏನಾದರೂ ಬೋರ್ ಅನಿಸಿದ್ರೆ ಮ್ಯೂಸಿಕ್ ಕೇಳಿ ಅಂತ ಹೇಳ್ತಿರ್ತೀವಿ. ಆ ಮ್ಯೂಸಿಕ್ಗೆ ಅಷ್ಟು ಅರ್ಥ ಇದೆ, ಅಷ್ಟು ನೋವನ್ನು ಭರಿಸುವಂಥ ಶಕ್ತಿ ಇದೆ ಅಂತ ಹೇಳೋವಂಥ ವಿಚಾರ ಅಂತ ನನಗನ್ನಿಸ್ತಿದೆ. ಇಲ್ಲಿ ಕೆಲವು ನೇಮ್ಸ್ಗಳು ರಿಫ್ಲೆಕ್ಟ್ ಆಗ್ತಿಲ್ಲ, ಸ್ಕ್ರಾಲ್ ಆಗ್ತಾ ಇದೆ. ಡಸಂಟ್ ಮ್ಯಾಟರ್, ನಿಮ್ಮೆಲ್ಲರಿಗೂ ನನ್ನ ಉತ್ತರನ ಕೊಡ್ತೀನಿ. ಮುಂದುವರಿಸ್ತಾ ರಿಯಲ್ ಜಂಬೆಗೆ ಹೋಗೋಣ ಈಗ. ರೈಟ್, ಮುಂದಕ್ಕೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಿಯಾ?
ಇಷ್ಟಕ್ಕಿಂತ ಮೇಡಮ್ ಮ್ಯೂಸಿಕ್, ಯಾಕಂದ್ರೆ ಎಷ್ಟೋ ಜನ ನಮ್ಮ ಮಾತಾಡೋದು ಚೆನ್ನಾಗಿರೋ ನೀವು ಮೊದಲೇ ಹೇಳಿದಿರ ನೀವು ಹೌದು, ಮಾತಿಗಿನ್ನ ಮ್ಯೂಸಿಕ್ ಮುಖ್ಯ ಇವತ್ತು. ಮೊದಲೇ ಆರ್ಡರ್ ಮಾಡಿದಿರ ಹಾ. ಮಾತು ಕಡಿಮೆ ಇರಲಿ, ಮ್ಯೂಸಿಕ್ ಜಾಸ್ತಿ ಇರ್ಲಿ ಮತ್ತೆ ನಾನು ಮಾತು ಜಾಸ್ತಿ ಆಗ್ಬಿಟ್ರು ಮತ್ತೆ ಅವ್ರು ನಿಮ್ಮನ್ನ ಮತ್ತೆ ಪ್ರಶ್ನೆ ಮಾಡ್ತಾರೆ. ಓಕೆ 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 ಮೇಡಮ್ ಇದು ಬಂದ್ಬಿಟ್ಟು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ಸ್. ಓಕೆ ಓಕೆ, ಒಂದು ನಿಮಿಷ ಹಿಂಗೆ ಮಾಡಿಬಿಡ್ತೀನಿ ಬೆಸ್ಟು. ರೈಟ್. ಹಾಂ, ಸೊ ಇದು ಬಂದ್ಬಿಟ್ಟು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಆಫ್ರಿಕನ್ ಇನ್ಸ್ಟ್ರೂಮೆಂಟ್. ಜಂಬೆ ಮೇಡಮ್, ಇದು ಜಂಬೆ ಇದೆ. ಓಕೆ, ಇದನ್ನೆಲ್ಲ ಜಂಬೆ ಅಂತಾನೆ ಕರೀತಾರೆ. ಜಂಬೆ ಮೇಡಮ್. ಓಕೆ, ಇದು ಬಂದ್ಬಿಟ್ಟು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ಸ್. ಇದು ನನಗೆ ಜಪಾನ್ ಹೋದಾಗ ಒಬ್ಬರು ನನಗೆ ಗಿಫ್ಟ್ ಆಗಿ ಕೊಟ್ಟರು. ವಾವ್, ದಟ್ಸ್ ರಿಯಲಿ ನೈಸ್. ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ನನಗೆ ಗಿಫ್ಟ್ ಆಗಿ ಕೊಟ್ಟರು. ಓಕೆ, ನಾನು ನನಗೆ ಶಾಪಿಂಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು, ನೀವು ಶಾಪಿಂಗ್ ಮಾಡಕ್ಕೆ ಇಷ್ಟ ಅಂತ. ನಾನು ಹೇಳಿದ್ರೆ ಶಾಪಿಂಗ್ ಮಾಡಕ್ಕೆ ಇಷ್ಟ ಇಲ್ಲ, ಇಲ್ಲಿರೋ ಸುತ್ತಮುತ್ತಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಮಾಡ್ಬೇಕಂತ ಆಸೆ ಇದ್ರು. ಸೊ ಅಂಗಡಿಗೆ ಹೋದೆ. ಸೊ ನಾನು ಇದನ್ನ ಪ್ಲೇ ಮಾಡಿದೆ. ಸೊ ಇದು ಪ್ಲೇ ಮಾಡಿದ ತಕ್ಷಣ ದರ್ಬಕ ಅಂತಿದೆಯಲ್ಲ, ಅಲ್ಲಿ ಪ್ಲೇ ಮಾಡಿದ ಅದನ್ನ ಅವ್ರು ಒಂದ್ರೆ ಫ್ರೀಯಾಗಿ ಕೊಟ್ಟರು. ಸಣ್ಣ ಪ್ಲೇ ಅಂದ್ರೆ ಪ್ಲೇ ಮಾಡಿ. ಓಕೆ, ದೇ ವರ್ ಸೋ ಎಕ್ಸೈಟೆಡ್ ಅನ್ಕೊಂತೀನಿ. ಸೊ ಹಾಗಾಗಿ ಈಗ ನಿಮಗೆ ಒಂದು ಆಫ್ರಿಕನ್. ಓಕೆ, ವಾವ್, ನನಗೆ ಹೆಂಗೆ ಅನಿಸ್ತಾ ಇದೆ, ಐ ಥಿಂಕ್ ನಮ್ಮಲ್ಲಿ ನೋಡ್ತಿರೋರು ಎಲ್ರಿಗೂ ಒಂದು ಸ್ವಲ್ಪ ಗೂಸ್ ಬಂಪ್ಸ್ ಬರ್ತಾ ಇದೆ ಅನ್ಕೊತೀನಿ. ಯಾಕಂದರೆ ವಾದನ ಇದೆ, ಇಲ್ಲ ಅಂತಲ್ಲ, ಅದನ್ನು ಪರಿಶ್ರಮ ಇಟ್ಟು ಎಷ್ಟರ ಮಟ್ಟಿಗೆ ಅದನ್ನು ಬಾರಿಸ್ತಿದ್ದಾರೆ ಅನ್ನೋದೇ ಒಂದು ವಿಶೇಷ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಯಾಕಂದರೆ ಆ ಕಲೆ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. ಚಿಕ್ಕಂದಿನಿಂದ ಮೋಸ್ಟ್ಲಿ ತಪಸ್ ಮಾಡಿಬಿಟ್ಟಿದ್ದೀರಾ ಅನಿಸುತ್ತೆ ಬಾಲು ಅವರೇ. ಹಾಗಾಗಿ ಇದು ಇಷ್ಟರ ಮಟ್ಟಿಗೆ ಇಷ್ಟು ಸರಾಗವಾಗಿ ಹೆಂಗೆ ಬಾರಿಸ್ತಾ ಹೋಗ್ತೀರಾ, ರಿಯಲಿ ಶಾಕಿಂಗ್. ಇದು ಆಫ್ರಿಕನ್ ಅಂತ ಅನ್ಸೋದೇ ಇಲ್ಲ ನಮಗೆ, ಯಾಕಂದ್ರೆ ನಿಮ್ಮ ಏನು ಕೈ ಚಳಕ ನೋಡ್ತಿದೀವಿ. ಆಫ್ರಿಕನ್ ಅಂತಂದ್ರೆ ಈಗ ನೋಡಿ ಇದರಲ್ಲಿ ನಾನು ಇದು ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಆಫ್ರಿಕನ್ ಇನ್ಸ್ಟ್ರೂಮೆಂಟ್. ಇದರಲ್ಲಿ ನೋಡಿ ನಾನು ಇದು ನೋಡಿ ನಮ್ಮ ಕನ್ನಡಿಗರಿಗೆ ಓಕೆ ಎಸ್ಪೆಷಲಿ ಎಂತ ಸಂಗೀತ ಇಲ್ಲ, ಕೊನೆಗೆ ಒಂದು ಟಪಮುಚ್ಚಿ ಕೇಳ್ತಾರೆ. ಓಕೆ, ಯಾಕಂತಂದ್ರೆ ಅದು ಯಾಕಂದ್ರೆ ನಮ್ಮ ಆಮೇಲೆ ನಾನು ಕಂಪ್ಲೇನ್ ಇದೆ. ಓಕೆ, ಇದರಲ್ಲಿ ಆಫ್ರಿಕನ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಆಫ್ರಿಕನ್ ಬೀಟ್ಸ್ ನ ಪ್ಲೇ ಮಾಡಿದ್ರೆ ಡ್ಯಾನ್ಸ್ ಮಾಡಕ್ಕಾಗೋದಿಲ್ಲ. ಓಕೆ, ಅವ್ರಿಗೆ ಅದು ಸೂಟಬಲ್ ಆಗುವಂತದ್ದಾಗಿರ್ತದೆ. ಯಾಕಂದ್ರೆ ನಾವು ಕನ್ನಡಕ್ಕೆ ಹೆಂಗೆ ಇದು ಮಾಡೋದಿಲ್ಲ, ಕನ್ನಡಿಗರು ಹೆಂಗೆ ಡ್ಯಾನ್ಸ್ ಮಾಡಿಸ್ಬೇಕಲ್ಲ, ಕನ್ನಡಿಗರಾಗಿರ್ಲಿ ಇಡೀ ನಮ್ಮ ಒಂದು ಭಾರತೀಯ ನಮ್ಮ ಭಾರತೀಯ ಜನಪದ ಇದೆಯಲ್ಲ, ಸೊ ಅದನ್ನ ಸ್ವಲ್ಪ ಮಿಸ್ ಮಾಡ್ಕೊಂಡು ಹೇಳ್ಬಿಟ್ರು ಅವಾಗ ಸ್ವಲ್ಪ ಮಾಸ್ ಬೀಟ್ಸ್. ಓಕೆ, ಈ ತರ ಮಾಡಿದ್ರೆ ವಾವ್ ಅನ್ಸ್ತಾ ಇದೆ. ಇದು ಟೋಟಲಿ ಕನ್ನಡ ಸ್ಟೈಲು ಅಥವಾ ಇಂಡಿಯನ್ ಸ್ಟೈಲ್, ಮಾಸ್ ಸ್ಟೈಲ್. ಓಕೆ, ಜಾನಪದ ಸ್ಟೈಲ್. ಖಂಡಿತ ಖಂಡಿತ. ನಾನು ಆಫ್ರಿಕನ್ ಪ್ಲೇ ಮಾಡಿ ನೋಡಿ, ಸಪೋಸ್ ಈಗ ಅರ್ಥ ಆಗಲ್ಲ, ಬಟ್ ಬೀಟ್ಸ್ ಸ್ವಲ್ಪ ಕಷ್ಟ ಆಗ್ತದೆ. ಹೌದು, ಕಷ್ಟ ಕಷ್ಟ. ಹೌದು, ಬಟ್ ಅದನ್ನ ಸ್ವಲ್ಪ ನಮ್ಮ ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಮೇಡಮ್ ಒಬ್ಬ ಕಲಾವಿದನಾಗಿ ಸೊ ನಮ್ಮ ಒಬ್ಬ ಎಂಜಾಯ್ ಮಾಡೋ ಬದಲು ಆಡಿಯನ್ಸ್ ಎಂಜಾಯ್ ಮಾಡಿದಾಗೇನೆ ಅವ್ರಿಗೆ ಒಂದು ಅರ್ಥ ಸಿಗತ್ತೆ. ಖಂಡಿತ. ಯಾಕಂದ್ರೆ ಈಗ ನೋಡಿ ನಮ್ಮ ಎಲ್ಲ ಮಾಡಿದ್ರೆ ನಮ್ಮ ಶೋ ಕರೀತಾರೆ. ಸೊ ನಾವು ಸುಮ್ಮನೆ ನಾವು ಪ್ಲೇ ಮಾಡ್ತಾ ಇದ್ದಾಗಲ್ಲ, ಸೊ ಅವರು ಬಂದು ಇದು ಮಾಡಬೇಕು. ಯಾಕಂದ್ರೆ ನಮ್ದು 14th ಒಂದು ಪ್ರೋಗ್ರಾಮ್ ಇದೆ. ಓಕೆ, ಚಿತ್ರಕಲಾ ಪರಿಷತ್ತಲ್ಲಿ 5 ಗಂಟೆಗೆ ನಮ್ದು ಒಂದು ಪ್ರೋಗ್ರಾಮ್ ಇದೆ. ಓಕೆ, ಕೈಂಡ್ಲಿ ನೋಟ್ ಫ್ರೆಂಡ್ಸ್, ಚಿತ್ರಕಲಾ ಪರಿಷತ್ತಲ್ಲಿ 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ಬಾಲು ಜಂಬೆ ತಂಡದವರಿಂದ ಒಂದು ಫೋಕ್ ಸಿಂಗಿಂಗ್ ಮತ್ತೆ ಈ ಜಂಬೆ ವಾದನದ ಪ್ರದರ್ಶನ ಇರುತ್ತೆ. ಸಾಧ್ಯವಾದಷ್ಟು ಪ್ಲೀಸ್ ಜಾಯಿನ್. ನಾನಂತೂ ಫಿಕ್ಸು, ಅದೇನಾರು ಆಗಿರಲಿ. ಯಾಕಂದರೆ ನನಗಿದರ ಜಲಕ್ ಗೊತ್ತಿದೆ.
ನಾನು ಇವರ ಜೊತೆಗೆ ತುಮಕೂರು ಯೂನಿವರ್ಸಿಟಿನಲ್ಲಿ ಹೋಗಿ ಇದ್ದಂಥ ಕಾಲದಲ್ಲಿ, ಅಂದರೆ ಅವ್ರದ್ದೊಂದು ಕಲಾ ಮೇಳ ನಡೀತಾ ಇತ್ತು. ಅಲ್ಲಿ ಇವ್ರನ್ನ ಗೆಸ್ಟ್ ಆಗಿ ಕರೆದು ಸನ್ಮಾನದ ಮೂಲಕ ಆ್ಯಕ್ಟಿವಿಟಿನ ಮಾಡಿಸಿದ್ರು. ಇವ್ರು ಆ್ಯಕ್ಟಿವಿಟಿ ಮಾಡೋದು ಏನು ಮಾಡ್ತಾರೆ ಇವರು, ಒಂದು ಕಲರ್ಫುಲ್ಲಾಗಿ ಕಾಣಿಸ್ತಿದ್ರು ಅಂತ ಹಿಂದ್ಗಡೆ, ಅಂದರೆ ನಾನು ಆಡಿಯನ್ಸ್ ಮಧ್ಯ ಕೂತ್ಕೊಂಡೆ, ಲೆಟ್ ಮಿ ಸಿ ದ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಯು ಡೋಂಟ್ ಬಿಲೀವ್, ಆ ಮಕ್ಳು ಏನು ಬೇಜಾರು ಮಾಡ್ಕೊಂಡು ಅಯ್ಯೋ ಅಂದ್ಕೊಂಡಿದ್ರು, ಒಬ್ಬನೂ ಸೀಟಲ್ಲಿ ಕೂತ್ಕೊಳ್ಳಿಲ್ಲ, ಪಟಾರ್ ಅಂತ ಎದ್ದು ನಿಂತ್ಕೊಂಡು ಕುಣಿಯೋಕ್ಕೆ ಶುರು ಹಂಗಿತ್ತು ಅವರ ಪ್ರದರ್ಶನ ಅಂತ. ಯಾಕಂದರೆ ಆ ಸೌಂಡ್ ಆಗಿರುತ್ತೆ, ಜೊತೆಗೆ ಆ ಟ್ಯಾಲೆಂಟ್ನ ಅದನ್ನು ಬಳಸ್ಕೊಳ್ಳುವಂಥ ರೀತಿ ಮತ್ತು ಆ ಆಡಿಯನ್ಸ್ನ ಅವರ ಕಡೆಗೆ ಸೆಳೆಯುವಂಥ ಒಂದು ಪ್ರವೃತ್ತಿ ಏನು ಬೆಳೆಸ್ಕೊಂಡಿದ್ದಾರೆ, ಅದನ್ನು ನೀವು ಅವರ ರಿಯಲ್ ಶೋಸಲ್ಲೇ ನೋಡ್ಬೋದು. ಇಲ್ಲಿ ನಾನು ಜಂಬೆ ಇಬ್ಬರೇ ಇರೋದು, ಅಂದರೆ ನಾನು ಬಾಲು ಇಬ್ಬರೇ ಅಷ್ಟೇ ಇರೋದು. ಅಕಸ್ಮಾತ್ ನೀವು ಅವರ ಆ್ಯಕ್ಚುಯಲ್ ಪ್ರದರ್ಶನಗಳಲ್ಲಿ ಅಟೆಂಡ್ ಆದರೆ 5 ನಿಮಿಷನೂ ಕೆಳಗಡೆ ಕೂತ್ಕೊಳ್ಳಲ್ಲ. ಯು ಕೀಪ್ ಡಿಮಾಂಡಿಂಗ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಅಂತ. ಓಕೆನಾ, ನೆಕ್ಸ್ಟ್ ಲೆವೆಲ್ಗೆ. ಎಸ್ ಸರ್. ಮೇಡಮ್ ಇಷ್ಟೊಂದು ಹೇಳೋದಲ್ಲ, ಇದೇ ಥರ ಇನ್ಸ್ಟ್ರೂಮೆಂಟ್ಸ್ ಈಗ ನೀವೊಂದು ದರ್ಬಕ ನೋಡಿದ್ರಿ, ಮತ್ತೆ ಒಂದು ಇದು ನೋಡಿದ್ರಿ. ಈಗ ದರ್ಬಕ ಆಯಿತು, ತಮಟೆ, ಈಗ ಜಂಬೆ ಆಯಿತು, ಈಗ ತಮಟೆ. ಈಗ ನಮಗೆ ಲೋಕಲ್ ಅಲ್ಲಿ ಹೊಡಿಬೇಕಲ್ಲ, ಹೌದು, ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಟಪಾಂಗುಚ್ಚಿಗೆ ಈಗ ನಮ್ಮ ಬುಮ್ತೆ ಬೆಳಗ ಆಗಿರ್ಲಿ, ನಮ್ಮ ಇಂಡಿಯನ್ ಫೋಕ್ ಬುಮ್ತೆ ಬೆಳಗ ಆಗಿರ್ಲಿ, ಇಂಡಿಯನ್ ಫೋಕ್ ಬ್ಯಾಂಡ್ ಆಗಿರ್ಲಿ, ಓಕೆ, ಕೊನೆಯಲ್ಲಿ ಕೇಳೋದಂತಂದ್ರೆ ಟಪಾಂಗುಚ್ಚಿ ಅಥವಾ ಕುಲದಲ್ಲಿ ಊದ ಕೇಳ ಕೇಳಿದೆ. ಓಕೆ ಓಕೆ ಓಕೆ. ಈ ಕೋವಿಡ್ ಇಂದ ಮತ್ತೆ ಏನು ಕರೆಕ್ಟ್ ಆಗ್ತಾ ಇಲ್ಲ. ಬಟ್ ನಿಮ್ಗೊಂದು ವಿಷಯ ಗೊತ್ತಾ ಬಾಲು ಅವರೇ, ನಿಮ್ಮ ಈ ಜಲಕ್ ಇದೆಯಲ್ಲ, ಕೋವಿಡ್ನಲ್ಲೂ ಕುಣಿಸ್ತಾ ಇದೆ ಜನರನ್ನ. ಬಿಕಾಸ್ ಇಲ್ಲೊಂದು ಅವಕಾಶ ಕೊಟ್ರಿ ನನಗೆ, ನಮ್ಮ ದುಂದುಬಿಯಲ್ಲಿ ಜೇಂಕಾರ ಮೊಳಗ್ಸಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಾ ಇದೆ. ವಾವ್, ನಮಗೆ ಈ ಜಾತ್ರೆಗಳಲ್ಲಿ, ಈ ಒಂದೊಂದು ಸಮಾರಂಭಗಳಲ್ಲಿ ನೋಡಿರ್ತೀವಿ ಇಂತಹ ವಿಶೇಷತೆ. ಇದನ್ನು ಪರ್ಸ್ನಲ್ ಆಗಿ ಇಂಥ ಕ್ರೂಷುವಲ್ ಮೊಮೆಂಟು, ಕೋವಿಡ್ನಲ್ಲಿ ಯಾರು ಅಷ್ಟೊಂದು ಜನಜಂಗಳಿ ಮಧ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನಗ್ಯಾಕೋ ಅನ್ನಿಸ್ತು ಬಾಲು ಜಂಬೆ ಅವ್ರನ್ನ ನಮ್ಮ ದುಂದುಬಿ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬಂದು ಒಂದಷ್ಟು ಜಲಕ್ ತೋರಿಸ್ಬೇಕು ಅಂತ. ಹಾಗಾಗಿ ಏನು ಮಾಡಿದೆ, ವೆಯ್ಟ್ ಲೆಟ್ ಮೀ ಟ್ರೈ ಅಂದ್ಬಿಟ್ಟು ಯೋಚನೆ ಮಾಡಿದೆ. ನಾನೇನಾದರೂ ನಿಮ್ಮನ್ನು ಅಕಸ್ಮಾತು ನಮ್ಮನೇಲಿ ಕೂತ್ಕೊಂಡು ಕೇಳಿದ್ದಿದ್ರೆ ಇಷ್ಟು ಇನ್ಸ್ಟ್ರೂಮೆಂಟ್ಸ್ನ ನೀವು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಹಾಗೆ ಇಷ್ಟೊಂದು ಕ್ಲಾರಿಟಿನೂ ಸಿಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ನಂಗೆ ಸರಿಯಾದ ಖುಷಿ ಆಗ್ತಾ ಇದೆ. ಏನು ಗೊತ್ತಾ ಫ್ರೆಂಡ್ಸ್, ಒಂದು ಮ್ಯೂಸಿಕ್ ಇಸ್ ಲೈಫ್ ಅಂತ ಯಾರು ಅನ್ಕೋತೀರಿ, ಹಾಗೆ ಬಾಲು ಅವರು ಅವರ ಸಣ್ಣ ಒಂದು ಅಳಿಲು ಸೇವೆ ಅಂತ ಅವ್ರು ಹೇಳ್ತಾರೆ, ಬಟ್ ಅದು ಒಂದು ಮಹಾನ್ ಸೇವೆ ಅಂತ ನಾನು ಹೇಳ್ತೀನಿ. ಏನಂದರೆ ವಿಶೇಷತೆ ಅಂದರೆ ಅವರು ಕಬ್ಬನ್ ಪಾರ್ಕ್ನಲ್ಲಿ ಕೆಲವು ಸರ್ತಿ ಮೊದಲೆಲ್ಲ ಸಂಡೇಸ್ ಏನು ಮಾಡ್ತಾಯಿದ್ರು, ಅರಿವು ಮೂಡಿಸ್ಲಿಕ್ಕೆ ಮ್ಯೂಸಿಕ್ ಅಂದರೆ ಇದು ಸಹಿತ ಒಂದು ಪ್ರಾಕಾರ ಅನ್ನೋ ಲೆಕ್ಕದಲ್ಲಿ ಮಾಡ್ತಾ ಹೋಗುವಂಥ ವಿಶೇಷತೆಯನ್ನು ನಾವು ಕಂಡಂಥದ್ದು, ಕೇಳಿದ್ದು ಉಂಟು. ಹಾಗೆಯೇ ಟೀಮ್ನ ತಯಾರು ಮಾಡ್ತಿದ್ದಾರೆ. ಇವರಷ್ಟೇ ಅಲ್ಲ, ಇವ್ರ ಟೀಮ್ ಇವ್ರ ಬೀಟ್ಗೆ ಹೆಂಗೆ ತಾಳ ಹಾಕುತ್ತೆ ಅಂದರೆ, ಅನ್ಫಾರ್ಚುನೇಟ್ಲಿ ನನಗೆ ಆ ಟೀಮ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಭಾಳ ಕಷ್ಟ. ನಮ್ಮ ಬಾಲು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಕಾರಣ ಏನು ಅಂತಂದರೆ, ಎಷ್ಟೊಂದು ಜನಕ್ಕೆ ಮಕ್ಕಳನ್ನು ಬೆಳೆಸುವಾಗ ಮ್ಯೂಸಿಕಲ್
ಟ್ಯಾಲೆಂಟ್ ಇರುತ್ತೆ, ಅಂದರೆ ಮ್ಯೂಸಿಕ್ಕಿಗೋಸ್ಕರನೇ ಟ್ಯಾಲೆಂಟ್ ಅನ್ನೋದಿರುತ್ತೆ ಮಕ್ಕಳಲ್ಲಿ, ಅವ್ರಿಗೆ ಅಂತಾನೆ ಕ್ಲಾಸಸ್ ನಡೆಸ್ತಿದ್ದೀರಿ, ಇಫ್ ಐ ಆಮ್ ನಾಟ್ ರಾಂಗ್. ಮೇಡಮ್ ಈಗ ಕ್ಲಾಸಸ್ ಆಗ್ತಿಲ್ಲ, ಬಟ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಸೊ ವಿ ವಿಲ್ ಟೀಚ್ ಮ್ಯೂಸಿಕ್. ಓಕೆ. ನಾನು ಬಾಲು ಅವ್ರನ್ನ 4 ವರ್ಷದಿಂದ ಕೇಳ್ತಿದ್ದೀನಿ, ಬಾಲು ಅವರೇ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ನಿಮಗೆ, ತುಂಬ ಜನ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ ಕಲಿಬೇಕು ಅನ್ನೋ ಆಸಕ್ತಿ, ದಯವಿಟ್ಟು ಒಂದು ಶಾಲೆ ಪ್ರಾರಂಭ ಮಾಡಿ ಅಂತ. ನನಗೇನು ಹೇಳ್ತಾ ಇಲ್ಲ, ಸಾಧ್ಯವಾದರೆ ನಿಮ್ಗೆ ಹೇಳ್ತಾರಾ ನೋಡೋಣ. ಮೇಡಮ್ ಈಗ ಪ್ರೆಸೆಂಟ್ ಏನಂತಂದರೆ ನಾವು ತಕ್ಷಣಕ್ಕೆ ಈ ಕೋವಿಡಿಂದ ಅದಕ್ಕಿಂತ ಮುಂಚೆ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ನಮ್ಮ ಗ್ರಾಮ ಪಂಚಾಯತಿ ಬರುತ್ತೆ, ಪೋಸ್ಟಲ್ಲಿ ಗ್ರಾಮ ಪಂಚಾಯತಿಯ 16 ಹಳ್ಳಿ ಮಕ್ಕಳಿಗೆ ನಾವು ಸಮರ್ ಕ್ಯಾಂಪ್ ಮಾಡ್ತೀವಿ. ಅವ್ರಿಗೆ ಫುಡ್ಡು ಅಕಾಮಿಡೇಷನ್ ಎವ್ರಿಥಿಂಗ್ ಇಸ್ ಫ್ರೀ. ಏನು ಉದ್ದೇಶ ಏನಂತಂದ್ರೆ ಈಗ ನಮ್ಮಲ್ಲೇ ಸಮರ್ ಕ್ಯಾಂಪ್ ಮಾಡ್ತಾರೆ ಸಿಟಿಯಲ್ಲಿ, ಕ್ಲೇಮ್ ಮಾಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು 5 days ಅಲ್ಲಿ ಮತ್ತೆ ಪೇರೆಂಟ್ಸ್ ಕರೆಸ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ಬಿಡ್ತಾರೆ, ಪೇಂಟಿಂಗ್ ಮಾಡ್ಬಿಟ್ಟು. ಸೊ ನಮಗೆ ಉದ್ದೇಶ ಏನಂತಂದ್ರೆ ನಿಜವಾಗ್ಲೂ ನಾವು ಒಂದು ಮೇಡಮ್ 50 days ನಾವು ಕ್ಯಾಂಪ್ ಮಾಡ್ತೀವಿ. ರಿಯಲ್ ಆಗಿ ನಾವು ಜನಪದ ಅಂದ್ರೆ ಏನು, ತಮಟೆ ಅಂದ್ರೆ ಏನು, ದಮ್ಮಡಿ ಅಂದ್ರೆ ಏನು, ಬುಡುಬುಡಿಕೆ ಅಂದ್ರೆ ಏನು, ಯಾಕಂದ್ರೆ ಈಗ ನಮ್ಮ ಬುಡುಬುಡಿಕೆ ತೋರಿಸ್ತೀವಿ. ಬುಡುಬುಡಿಕೆ ಈಗ ನಮ್ಮ ಮಕ್ಕಳನ್ನ ಕೇಳಿ, ಬುಡುಬುಡಿಕೆ ಗೊತ್ತಿಲ್ಲ, ಗೊರವಯ್ಯ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಪುಂಗಿ ಅನ್ನೋದೇ ಗೊತ್ತಿಲ್ಲ. ಈಗ ಪುಂಗಿ ಗೊತ್ತು, ಈಗಿನ ಮಕ್ಕಳಿನ ಕೇಳಿ ಪುಂಗಿ ಮಕ್ಕಳಿಗೆ ಗೊತ್ತಿಲ್ಲ, ಪುಂಗಿ ಅನ್ನೋದೇ ಗೊತ್ತಿಲ್ಲ. ಯಾಕಂತಂದ್ರೆ ಈ ನಿಟ್ಟಿನ ಜನಪದ ಕಲೆಗಳನ್ನ ನಶಿಸಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಏನಂತಂದ್ರೆ ಈ ಥರ ನಮ್ಮ ಮಕ್ಕಳಿಗೆ ಅವ್ರಿಗೆ ಈಗ ನಾವೇನಾದರೂ ಈಗ ನೋಡಿ ಓದು ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ನಾನು ಹೇಳೋದೇನಂತಂದ್ರೆ ಓದಿನ ಜೊತೆಗೆ ಈ ಥರ ಒಂದು ವರ್ಕ್ ಇದ್ದರೆ, ಈಗ ನಾನು 10th ರಿಫ್ರೆಶ್ ಆಗುತ್ತೆ. ಈಗ ನಾನು 10th ಫೈಲ್ 3 ಸಲ ಆಗಿದ್ದೀನಿ, ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ. ಸೊ ಅಂತ ಹೇಳ್ಬಿಟ್ಟು ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಬಟ್ ಟ್ಯಾಲೆಂಟ್ ಕೂಡ ಅಷ್ಟು ಇಂಪಾರ್ಟೆಂಟ್. ನರ್ಚರಿಂಗ್ ನಮ್ಗೇನು ಮಾಡ್ತೀವಿ ಅಂತಂದ್ರೆ ಮುಂದೆ ಈಗ ಈ ಕೋವಿಡ್ ಇಲ್ಲ ಅಂತಂದ್ರೆ ನಮ್ದು ಬೇರೆ ಬೇರೆ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಫೆಸ್ಟಿವಲ್ ಮಾಡೋಕ್ಕೆ ಜಪಾನಿಂದ ಇದೆಲ್ಲ ಮಾಡ್ತೀವಿ, ಬುಕ್ ಮಾಡ್ಕೊಂಡಿದ್ವಿ. ಸೊ ಕೋವಿಡ್ ಇಂದ ಈಗ ಪ್ರೆಸೆಂಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದೊಂದು ನಮಗೆ ನೋವು ಕಾಡ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಡೆಕ್ಕನ್ ಹೆರಾಲ್ಡ್ ನೋಡಬೇಕಾದ್ರೆ ಒಂದು ಮಾತಿತ್ತು, ಏನಂದರೆ ಈ ಕೋವಿಡಿಂದ ಮಕ್ಕಳ ಸ್ಪೀಚ್ ಏನಿದೆ ಅದು ಡಿಸ್ಟರ್ಬ್ ಆಗಿದೆ ಅಂತ. ಅವ್ರಿಗೆ ಅಥವಾ ಆ ಆಟಗಳು ಪಾಠಗಳ ಜೊತೆಗೆ ಈ ಥರದ ಟ್ಯಾಲೆಂಟ್ಗಳನ್ನ ನರ್ಚರ್ ಮಾಡ್ತಾ ಹೋದಂತೆ ಅವರ ಬೆಳವಣಿಗೆಗೆ ಸಹಾಯಕವಾಗಿ ಹೋಗ್ತಾ ಇರುತ್ತೆ ಹೊರತು, ನಾವು ಅಕಸ್ಮಾತ್ ಇದನ್ನು ಅಷ್ಟು ಆ ಮಟ್ಟಕ್ಕೆ ತಗೊಂಡು ಹೋಗೋಕ್ಕಾಗಿಲ್ಲ ಅಂತಂದಾಗ ಈ ಥರದ ಡಿಫಿಷಿಯನ್ಸೀಸ್ ಇರ್ಬೋದು, ಅಥವಾ ಮುನ್ನುಗ್ಗಿ ಕೆಲಸಗಳನ್ನು ಮಾಡಬೇಕು ಅನಿಸೋದು ಯಾವುದು ಕಣ್ಣಿಗೆ ಕಾಣಿಸೋಲ್ಲ ಅಲ್ವಾ. ನನ್ನ ಉದ್ದೇಶ ಇಷ್ಟೇ. ಅಕಸ್ಮಾತ್ ನಾನಿವತ್ತು ಜಂಬೆ ಬಾಲು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರೋದು ಯಾಕೆ ಅಂದರೆ, ನಾವು ಸೆಕೆಂಡ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತೀನಪ್ಪ, ಅವರು 10th ಸ್ಟ್ಯಾಂಡರ್ಡೆ, ಇವ್ರು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತ ಸುಮ್ಮನೆ ಏನು ಕೂತ್ಕೊಳ್ಳಿಲ್ವಲ್ಲ, ಓದು ಹತ್ತಲಿಲ್ಲ ಸರಿ, ಬಟ್ ಇವತ್ತು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಆಗಿದ್ದಾರೆ ಮ್ಯೂಸಿಕಲ್ಲಿ. ಏನು ಕಮ್ಮಿ ಆಗುತ್ತೆ ಸರ್? ಯಾವ ಮಕ್ಕಳಿಗೆ ಏನರಲ್ಲಿ ಆಸಕ್ತಿ ಇದೆ ಅದನ್ನು ನಾವು ಪೂರೈಸ್ತಾ ಬಂದರೆ ಅವರ ಜೀವನ ಸಾರ್ಥಕ, ಜೊತೆಗೆ ನಮ್ಮದು ಕೂಡ ಅಂತ ನನಗನ್ಸುತ್ತೆ. ನೀವೇನೋ ಹೇಳಿದ್ರಿ ಬೇರೆ ಯಾವುದೋ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ಇನ್ನೊಂದು ಇನ್ಸ್ಟ್ರೂಮೆಂಟ್ಗೆ ಅಂತ. ಆ ಇನ್ಸ್ಟ್ರೂಮೆಂಟ್ ಹೆಸರೇನಿರ್ಬೋದು ಅಂದ್ರಿ? ಬುಡುಬುಡಿಕೆ ಅಂತ. ಇದನ್ನೇ ಬುಡುಬುಡಿಕೆ. ಓಕೆ, ಮನೆ ಹತ್ರ ಹೇಳ್ಕೊಂಡು ಬರೋರು ಬುಡುಬುಡಿಕೆ. ಬುಡುಬುಡಿಕೆ ಅವ್ರು ಎಲ್ಲಿ ಕಾಣಿಸ್ತಾ ಇಲ್ಲ, ಖಂಡಿತ ಅವಾಯ್ಡ್ ಆಗ್ಬಿಟ್ಟಿದೆ ಇದೆಲ್ಲ. ಈಗ ಅಂದ್ರೆ ಈಗ ಮತ್ತೆ ಮಕ್ಕಳಿಗೆ ನಾವು ನಮ್ಮ ಜಾನಪದ, ಕರ್ನಾಟಕದ ಜಾನಪದ ಆಗಿರಲಿ, ಜಾನಪದ ಸೊಗಡು ನಾವು ನಮ್ಮ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ. ಈಗ ನಾವೇನು ಈಗ ಬುಡುಬುಡಿಕೆ ಬೇಡ, ದಮ್ಮಡಿ ಬೇಡ, ಪುಂಗಿ ಬೇಡ ಅಂತಂದ್ರೆ, ಮತ್ತೆ ಇಷ್ಟು ವರ್ಷಗಳ ನಮ್ಮ ಜನಪದದಲ್ಲಿ ಕಟ್ಟಿಕೊಟ್ಟಂತ ಇನ್ಸ್ಟ್ರೂಮೆಂಟ್ಗಳಾಗಲಿ, ವಾದ್ಯಗಳಾಗಿರ್ಲಿ, ಸೊ ನಾವು ಏನ್ ನಶಿಸಬಾರ್ದು. ಈಗ ಎಲ್ಲರೂ ಹೇಳ್ತಾರೆ ಸ್ವಲ್ಪ ಎಲ್ಲ ನಾವೆಲ್ಲ ಮಾಡರ್ನ್ ಟಚ್ ಅದೆಲ್ಲ ಫುಲ್ ವೆಸ್ಟರ್ನ್ ಎಲ್ಲ ಮಾಡ್ತಾರಲ್ವಾ. ಬಟ್ ಒಂದು ಮಾತು ಹೇಳ ನಿಮ್ಗೆ, ಮಾಡರ್ನ್ ಅಂತ ಏನ್ ಕಂಪ್ನೀಸ್ ನಲ್ಲಿ ಹೇಳ್ತಾರೆ, ದ ಮೊಮೆಂಟ್ ಇಟ್ ಕಮ್ಸ್ ಟು ಜಾನಪದ ಎವ್ರಿಬಡಿ ಸ್ಟಾರ್ಟ್ಸ್ ಎಂಜಾಯಿಂಗ್ ಟಪಂಗುಚ್ಚಿ. ಹೌದೌದು. ಸೊ ಅದಕ್ಕೆ ನಾನು ಹೇಳೋದು, ಇಡೀ ಪ್ರಪಂಚಕ್ಕೆ ಫಸ್ಟ್ ಪರಿಚಯ ಆಗಿದ್ದು ಜಾನಪದ ಬಿಟ್ಟು ದೊಡ್ಡ ಮರ ಮೇಡಮ್. ಅದರಲ್ಲಿ ಈಗ ಏನು ಕ್ಲಾಸಿಕಲ್ ಎಲ್ಲ ನಾವು ಏನು ಹೇಳ್ಕೊಂತ ಇದ್ದು ಅಲ್ಲಿ ಎಲ್ಲ ಇದಾಗಿರೋದು ಸ್ಪ್ರೆಡ್ ಆಗ್ತಾ ಮೂಲ ಜಾನಪದ ಮೇಡಮ್. ಹೌದಲ್ವಾ? ಸ್ಟಾರ್ಟಿಂಗ್ ರಾನೇ ಬಂದಿದ್ದು ಜಾನಪದದಿಂದನೇ. ಏನು ಕ್ಲಾಸಿಕಲ್ ವೆಸ್ಟರ್ನ್ ಎಲ್ಲ ಬಂದಿರೋದು ಮೂಲ ಬೇರೆ ಬಂದ್ಬಿಟ್ಟು ಜಾನಪದನೇ. ಇನ್ಫ್ಯಾಕ್ಟ್ ದಿಸ್ ಈ ತಮಟೆ ಆಗಿರ್ಬೋದು, ಅಥವಾ ಈ ಜಂಬೆ ಆಗಿರ್ಬೋದು, ಅಥವಾ ಈ ಕೈಯಲ್ಲಿರುವಂತಹ ಬುಡುಬುಡಿಕೆ ಆಗಿರ್ಬೋದು, ಎಲ್ಲವೂ ಬಂದದ್ದು ಅದೇ
ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ತಾಯಿ ಎಲ್ಲ ತಾಯಿ ಬೇರೆ, ಈ ತಾಯಿ ಬೇರೆಯಿಂದ ಬಂದು ಮರ ಹಾಗೆ ಹಂಗೆ ಹೋಗಿರೋದು. ಅದಕ್ಕೆ ಎಲ್ಲೋ ಒಂದ್ ಕಡೆ ನೀವು ಭೂಮಿ ತಾಯಿ ಬಳಗ ಅಂತ ಹೇಳೋದು ಸೂಕ್ತ ಅಂತ ಅನ್ಸುತ್ತೆ ನನಗೆ. ನನಗೆ ಗೊತ್ತಿರೋ ಪ್ರಕಾರ ಫ್ರೆಂಡ್ಸ್, ಇವರು ಸಾಕಷ್ಟು ಕಾಲೇಜ್ಗಳಲ್ಲಿ ಫಂಕ್ಷನ್ಸ್ನ ಕೊಟ್ಟಿದ್ದಾರೆ, ಅಂದರೆ ಈ ಥರ ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಸಾಕಷ್ಟಿದೆ. ಇನ್ಫ್ಯಾಕ್ಟ್ ಅವ್ರ ಟೀಮ್ ಇದ್ದಿದ್ರೆ ನೀವು ಯಾರೂ ಮನೆಯಲ್ಲೂ ಕೂತ್ಕೋತಿರ್ಲಿಲ್ಲ, ಎದ್ದು ಕುಣಿದಾಡ್ತಿದ್ರಿ, ಆ ಮಟ್ಟಕ್ಕೆ ಹೋಗುವಂಥದ್ದು. ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಶೇರ್ ಮಾಡಿರ್ತೀನಿ. ಯಾವುದೇ ಕಾರ್ಯಕ್ರಮಕ್ಕಾಗಿರಲಿ ದಯಮಾಡಿ ಇಂತಹ ಜಾನಪದ ಕಲೆಗಳಿಗೆ ನಾವು ಒತ್ತು ಕೊಟ್ಟು ತುಂಬಾ ಅದಕ್ಕೆ ಬೇಕಿರ್ತಕ್ಕಂತಹ ಏನು ಆ ಪರಿವಿಧಿನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಮಕ್ಕಳಿಗೆ ಆ್ಯಸ್ ಈ ಸೈಡ್ ನಾನು ನಿಜವಾಗ್ಲೂ ಇದನ್ನೇನು ಹೇಳ್ತಾರೆ ಸರ್ ಮತ್ತೆ ಬುಡುಬುಡಿಕೆ, ಈ ಬುಡುಬುಡಿಕೆ ಅನ್ನೋದನ್ನು ನಾನು ಕೇಳ್ತಿದ್ದೆ ಚಿಕ್ಕ ವಯಸ್ಸಿನಲ್ಲಿ. ತುಂಬ ಏನೋ ಮೈ ಮೇಲೆಲ್ಲ ಬಟ್ಟೆ ಹಾಕ್ಕೊಂಡು ಪೇಟ ಹಾಕ್ಕೊಂಡು ನಾಮ ಹಾಕ್ಕೊಂಡೆಲ್ಲ ಬಂದಂಥದ್ದು ನಮ್ಮಂಥವ್ರಿಗೆ ಗೊತ್ತಿರೋದು, ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ ಅಂದರೆ ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂತ. ಸೊ ಆದಷ್ಟು ಪ್ರಯತ್ನಪಟ್ಟು ಈ ಥರ ಜಾನಪದ ಕಲೆಗಳಿಗೆ ನಾವು ಜಾಸ್ತಿ ಒತ್ತು ಕೊಟ್ಕೊಂಡು ಬಾಲು ಅಂಥವ್ರನ್ನ ಸಾವಿರಾರು ಜನಗಳನ್ನು ಬೆಳೆಸೋದು ನಮ್ಮ ಆದ್ಯ ಕರ್ತವ್ಯ ಅನ್ಕೋತೀನಿ. ಇನ್ನೊಂದು ಸತಿ ಕೇಳ್ಬಿಡೋಣವಾ, ಬಾಲು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣವಾ ಪ್ಲೀಸ್, ಒನ್ ಮೋರ್ ರೌಂಡ್ ನಮಗಾಗಿ, ನಮ್ಮ ಪ್ರೇಕ್ಷಕರಿಗಾಗಿ. ಪರಿಚಯ ಮಾಡಿಸ್ತೀನಿ ನಿಮಗೆ. ಓಕೆ, ಶ್ಯೂರ್. ಇದು ಸೌಂಡೇ ಒಂಥರ ವಿಶೇಷ ಅನಿಸ್ತಾ ಇದೆ. ಮತ್ತೊಂದು ಹೊಸ ವಾದನವನ್ನ ಏನಂತಾರೆ ಇದನ್ನ, ಕಹೂನ್. ಓಕೆ, ಕಹೂನ್ ಅಂತ. ಓಕೆ, ಇದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಓಕೆ, ಇಟ್ಸ್ ಅ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಬೇಸಿಕಲಿ. ಇದು ನೋಡಕ್ಕೆ ಡಬ್ಬ ತರ ಇರುತ್ತೆ. ಡಬ್ಬ ತರ ಇರುತ್ತೆ. ಓಕೆ, ಮಾಮೂಲಿ ಡಬ್ಬ. ಓಕೆ, ಓಪನ್ ಇರುತ್ತೆ. ಓಕೆ 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 ಓಕೆ. ಓ, ಅದ್ರ ಮೇಲೆ ಕುತ್ಕೋಬಹುದು. ಓಕೆ ಓಕೆ. ಆಸಮ್ ಆಸಮ್. ಏನಾಗುತ್ತೆ, ಮೋಸ್ಟ್ಲಿ ಜುಗಲ್ಬಂದಿ ಆಗತ್ತೆ ಇದರಿಂದ. ಓಕೆ, ಮೋಸ್ಟ್ಲಿ ನಾನು ಇದನ್ನ ಇವರ ಟೀಮ್ನವರೇ ಜುಗಲ್ಬಂದಿ ಮಾಡಿದ್ದಂಥದ್ದನ್ನು ನಾನು ನೋಡಿದ್ದೀನಿ. ತುಂಬ ಖುಷಿ ಅನಿಸುತ್ತೆ ನಿಮ್ಮ ಈ ವಾದನ ಕೂಡ. ನೀವೇನು ಮಾಡ್ತೀರಾ ಅಂದರೆ ಇದು ಎಲ್ಲವನ್ನ ಮೇಳೈಸಿ ತಗೋತೀರಾ ಒಂದು ಟೀಮ್ ಆಗಿ. ಓಕೆ, ಟೀಮ್ ಆಗಿ ಒಬ್ಬೊಬ್ಬರು ಒಂದೊಂದು. ಓಕೆ, ನಂಬರ್ ಆಫ್ ಇದಿರುತ್ತೆ. ಈ ತರ ಎಲ್ಲ ಮಿಕ್ಸ್ಡ್ ಆಗಿರುವಂತ ಒಂದು ಪ್ರೋಗ್ರಾಮ್. ಇದನ್ನ ನಾವು 14ನೇ ತಾರೀಕು ನೋಡ್ಬೋದಾ? 14ನೇ ತಾರೀಕು ಸಿಂಗಿಂಗ್ ಇರುತ್ತೆ. ನಾನು ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಪ್ಲಾನ್ ಮಾಡ್ತೀನಿ. ನಾನು 10 ನಿಮಿಷ ನಾನು, ಯಾಕಂದ್ರೆ ಸುಮಾರು ಜನ ರಿಕ್ವೆಸ್ಟ್ ಬರ್ತಾ ಇದ್ದಾರೆ ಸರ್, ಕೋವಿಡ್ ಆದ್ಮೇಲೆ ನಿಮ್ಮ ಕಾರ್ಯಕ್ರಮ ನೋಡಕ್ಕೆ ಆಗಿಲ್ಲ, ಮತ್ತೆ ನಿಮ್ಮ ಜನ್ಮೇನ ನೋಡಕ್ಕಿಲ್ಲ, ತಮಟೆ ಇಲ್ಲ, ದಯವಿಟ್ಟು ತನ್ನಿ. ಯಾಕಂದ್ರೆ ನಮ್ಮ ಈವೆಂಟ್ಸ್ ಮ್ಯಾನೇಜರ್ ನಮ್ಗೆ ಹೇಳ್ತಿದ್ದಾರೆ, ನಮ್ಮ ಈವೆಂಟ್ ಮ್ಯಾನೇಜರ್ ಬರೋ ದಯವಿಟ್ಟು ಇನ್ಸ್ಟ್ರೂಮೆಂಟ್ಸ್. ಸೊ ಹಾಗಾಗಿ ನಮ್ದಿಷ್ಟು ನಮ್ಮ ಭೂಮಿ ತಾಯಿ ಬಳಗ ನಾವು ಜೊತೆಗೆ ಕಾರ್ಯಕ್ರಮ ಮಾಡ್ತೇವೆ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಎಲ್ಲರಿಗೂ ನೋಟ್ ಮಾಡ್ಕೊಳ್ಳಿ, 14th ಸಂಜೆ 5 ಗಂಟೆಗೆ ಚಿತ್ರಕಲಾ ಪರಿಷತ್ತಲ್ಲಿ ನಮ್ಮ ಬಾಲು ಜಂಬೆ ಅವರು ಅವರ ವಾದ್ಯಗಳ ಮೂಲಕ ಎಂಟರ್ಟೈನ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಗೀತ ಗಾಯನೂ ಕೂಡ ಇರುತ್ತೆ. ಇಟ್ ವಿಲ್ ಬಿ ವೆರಿ ಮಚ್ ಇಂಟ್ರೆಸ್ಟಿಂಗ್. ಒಂದು ಲಾಸ್ಟ್ ಜಂಬೆ ಜಲಕ್ ಕೊಡ್ತಿರಲ್ಲ, ಜಂಬೆ ಜಲಕ್ ಕೊಡ್ತಿರಲ್ಲ, ಕಾಣುತ್ತೆ, ಅಚ್ಚುಕಟ್ಟಾಗಿ ಕಾಣುತ್ತೆ. ಎಸ್,
ಅಬ್ಬಬ್ಬಾ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರು ಅಂತ ಅನ್ಸಲ್ವಾ ನಿಮಗೆಲ್ಲ? ಧನ್ಯವಾದಿಗಳು ಫ್ರೆಂಡ್ಸ್, ನೀವೆಲ್ಲರೂ ನಮ್ಮ ಜೊತೆಗೆ ಇಷ್ಟೊತ್ತವರೆಗೂ ನಮ್ಮ ಬಾಲು ಜಂಬೆ ಅವರ ಝಲಕ್ನ ನೋಡಿದ್ರಿ. ಇಟ್ಸ್ ಓನ್ಲಿ ಎ ಸ್ಯಾಂಪಲ್. ನಾನು ಚಿಕ್ಕಂದಿನಿಂದ ಅಂದ್ಕೊಂಡು ಬಂದಿದ್ದೇನು ಅಂತಂದರೆ, ಮ್ಯೂಸಿಕ್ಕಿಗೆ ಆ್ಯಸ್ ಈ ರೈಟ್ಲಿ ಸೆಡ್, ಆಬ್ಸಲ್ಯೂಟ್ಲಿ ನೋ ಲ್ಯಾಂಗ್ವೇಜ್, ನೋ ಬ್ಯಾರಿಯರ್ಸ್. ಇಷ್ಟು ಚೆನ್ನಾಗಿ ಇಷ್ಟು ಹೊತ್ತು ನಮ್ಮ ಜೊತೆಗೆ ಅದನ್ನು ಪರಿಚಯ ಮಾಡಿಸ್ಕೊಂಡು ಒಳ್ಳೆಯ ಸುಶ್ರಾವ್ಯವಾದಂತಹ ವಿಶೇಷ ಜಂಬೆ ಮೂಲಕ ಮತ್ತು ನಾವೇನು ಬೆಲಿ ಡ್ಯಾನ್ಸ್ಗೆ ಉಪಯೋಗಿಸುವಂಥ ತರ್ಬುಕ ಅಂತ ಏನು ಹೇಳ್ತಾರೆ, ತಮಟೆ ಕೂಡ ಹೊಡೆದ್ರು. ಹಾಗೆ ಬುಡುಬುಡಿಕೆ ಅಂತೆಲ್ಲ ಎಂಥದ್ದು ಕಹೂನ್ ಕೂಡ ಹೊಡೆದು ನಮ್ಮ ಮೂಲಕ ಇಲ್ಲಿ ನಮಗೆ ಮನರಂಜಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕದಾಗುತ್ತೆ. ಅವ್ರಿಗೆ ಒಂದು ವೇದಿಕೆನ ಸೃಷ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರನ್ನ ಇನ್ವೈಟ್ ಮಾಡಿ ಒಂದು ಬ್ಯೂಟಿಫುಲ್ ಮ್ಯೂಸಿಕಲ್ ಸಂಜೆ ಅಂತಲೇ ಇಟ್ಕೊಳ್ಳೋಣಂತೆ. ಕಾದು ನೋಡೋಣ ಆದಷ್ಟು ಬೇಗ. ಈ ಹೆಮ್ಮಾರಿ ನಮ್ಮ ಈ ಎಲ್ಲ ಈ ಜಂಜಟ್ಗಳು ಅಥವಾ ಏನು ಹಿಂಸೆ ಇದೆ ಅದೆಲ್ಲ ಹೋಗಿ ಬಾಲು ಅಂತವ್ರಿಗೆ ಮೋರ್ ಆ್ಯಂಡ್ ಮೋರ್ ಆಪರ್ಚುನಿಟೀಸ್ ಸಿಗಲಿ. ಆ್ಯಂಡ್ ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆಯೋ ಇಲ್ವೋ ಈ ಏನು ಯಾವ ಸಂಘದವ್ರು, ಯಾವ ಜನಾಂಗದವ್ರು ಸರ್ ಅವರು? ಕೋಲೆ ಬಸವ ಜನಾಂಗದವ್ರನ್ನ ಸಂರಕ್ಷಣೆ ಮಾಡೋ ಅಂತ ಕೆಲಸ ಇವರು ಮತ್ತು ಇವರ ಸ್ನೇಹಿತರೆಲ್ಲರೂ ಸೇರಿ ತುಂಬಾ ಚೆನ್ನಾಗಿ. ಈಗ ನಾವು ಇಷ್ಟು ದಿವಸ ನಾವು ಊಟ ಕೊಟ್ವಿ. ಓಕೆ, ನಾವು ಮೇಡಮ್ ನೀವು ಊಟ ಕೊಡೋದಾಗ್ಲಿ ಭಿಕ್ಷೆ ಕೊಡೋದಾಗ್ಲಿ ಓಕೆ ಪ್ರೆಸೆಂಟ್ ಅಷ್ಟೇ ಅದು. ಓಕೆ, ಸೊ ನಾವು ಅವ್ರನ್ನ ಮುಂದೆ ಅಂದ್ರೆ ಲೈಕ್ ನಾವು ಕೊಟ್ಬಿಟ್ಟ ತಕ್ಷಣ ಪ್ರೊಫೆಷನ್ ಕಲಿಸ್ಬೇಕಲ್ಲ. ಸೊ ನಾವೀಗ ಅಲ್ಲಿ ಮಕ್ಕಳಿಗೆ ಶಾಲೆ ಓಪನ್ ಮಾಡಿದ್ವಿ ಸಹಕಾರ ನಗರದಲ್ಲಿ. ನಾವು ಮಕ್ಕಳಿಗೆ ಕಲೆ ಮೂಲಕ ಶಿಕ್ಷಣ ತಗೊಂಡು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. 1 ತಿಂಗಳು ಮುಗೀತು. ಸೊ ನಾನೇನಂತಂದ್ರೆ ನೀವು ಭಿಕ್ಷೆ ಕೊಟ್ರೆ ಅವ್ರೇನೋ ಕೊಡದೆ ಗೊತ್ತಾಗಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಏನಾದ್ರೂ ಒಂದು ಕಲೆಯನ್ನು ಅಥವಾ ಏನಾದ್ರು ಒಂದು ಕೈ ಕಲ್ತು ಕಲಿಸ್ಕೊಟ್ರೆ ಅವ್ರು ಏನಾದ್ರು ಆಗ್ತಾರೆ. ಆ್ಯಕ್ಚುಲಿ ಬಾಲು ಅವ್ರು ಹೇಳಿದ ಮಾತಿಗೆ ನಾನು ಸೆಕೆಂಡ್ ಮಾಡಬೇಕು ಅಂದರೆ, ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಇಫ್ ಸಂಬಡಿ ಈಸ್ ಹಂಗ್ರಿ ಡೋಂಟ್ ಜಸ್ಟ್ ಗಿವ್ ಹಿಮ್ ಅ ಫಿಶ್ ಬಟ್ ಟ್ರೈನ್ ಹಿಮ್ ಟು ಲರ್ನ್ ಫಿಶಿಂಗ್ ಅಂತ. ಅಂದರೆ ಅರ್ಥ, ಒಬ್ಬ ಹಸಿವಿರೋವನಿಗೆ ಹೊಟ್ಟೆ ತುಂಬ ಊಟ ಕೊಡೋದಷ್ಟೇ ಅಲ್ಲ ಕೆಲಸ, ಅದರ ಜೊತೆಗೆ ಅವ್ರಿಗೆ ಅವರ ಜೀವನವನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸ, ಆ ಕಾರ್ಯಕಲ್ಪ ನಮ್ಮಿಂದ ಆಗಬೇಕು ಅಂತ. ಅದನ್ನು ಆಲ್ರೆಡಿ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆಯೋ ಇಲ್ವೋ, ಆಲ್ರೆಡಿ ಕಲೆಯ ಮೂಲಕ ಕಲಿಕೆ ಅಂತ ಪ್ರಾರಂಭ ಮಾಡಿ ಸಹಕಾರ ನಗರದಲ್ಲಿ ಆಲ್ರೆಡಿ 1 ಮಂತ್ ಮುಗಿದಿದೆ ಅಂತ ಹೇಳ್ತಾರೆ. ಇಂಥ ಎಲ್ಲ ಚುಪಾರುಸ್ತಂಗಳು ನೋಡ್ತೀರಾ, ಇಂಥ ಚುಪಾರುಸ್ತಂಗಳನ್ನೇ ನಾನು ನನ್ನ ವೇದಿಕೆಯಾದ ದುಂದುಬಿಯಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡೋದು ಇದೇ ಕಾರಣಕ್ಕೋಸ್ಕರ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಇಷ್ಟೊತ್ತು ವೀಕ್ಷಣೆ ಮಾಡಿದಂಥ ಮುಖಪುಟ್ಟದ ಎಲ್ಲ ಗೆಳೆಯರಿಗೂ ಮತ್ತು ಸ್ಪೆಷಲ್ಲಾಗಿ ಮೇಡಮ್ ನಮ್ಮಂಥ ಕಲಾವಿದರನ್ನು ಪರಿಚಯ ಮಾಡಿಕೊಟ್ಟ ಮೇಡಮ್ ನಿಮಗೂ ತುಂಬ ಧನ್ಯವಾದಗಳು ಪುಷ್ಪ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ, ಇದು ಹೀಗೆ ಬೆಳೀಲಿ ಈ ಕಲೆ, ಈ ನಮ್ಮ ಏನು ಸಂಸ್ಕೃತಿ ಇದೆ ತಲತಲಾಂತರಕ್ಕೆ ಮುಂದುವರಿಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಾವು ಎಫರ್ಟ್ ಹಾಕಿರೋದು. ಬಾಲು ಅವ್ರನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವರ ನಂಬರ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮತ್ತು ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅಥವಾ ಅವರ ಒಂದು ಲೈವ್ ಕಾರ್ಯಕ್ರಮನ ಒಂದು ಸತಿ ಲೈವ್ ಕೊಟ್ಟಿದ್ದೀನಿ. ಪ್ರಯತ್ನಪಟ್ಟು 14ನೇ ತಾರೀಕು ಸಾಧ್ಯವಾದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ನಾನು ಅರ್ಧ ಗಂಟೆ ಮೇಲೆ ಜಾಸ್ತಿ ಮಾಡಿಲ್ಲ ಕಾರ್ಯಕ್ರಮಗಳು, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದರೆ ಮ್ಯಾಟ್ರ್ ಅಷ್ಟಿದೆ ಮತ್ತು ಆ ಬ್ಯೂಟಿ ಅಷ್ಟಿದೆ ಅಲ್ವಾ. ಐ ಹೋಪ್ ಎವ್ರಿಬಡಿ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ವಿತ್ ದುಂದುಬಿ ಆ್ಯಂಡ್ ಐ ಸೈನ್ ಔಟ್ ಆ್ಯಂಡ್ ಟೇಕ್ ಕೇರ್ ಆಲ್ ಆಫ್ ಯು. ಬಿ ವೆರಿ ಸೇಫ್. ಥ್ಯಾಂಕ್ ಯು ಸೋ ಮಚ್.